ಭಯ ಆಗುತ್ತೆ ಅಂತ ಹೇಳ್ತಾ ಇದೀಯಾ. ಯಾತಕ್ಕೆ ಭಯ ಆಗುತ್ತೆ? ಹೆದರಿಕೆ ಯಾಕೆ ನಿನಗೆ ಆ ರೀತಿ ಆಗುತ್ತೆ? ಭಯಕ್ಕೂ ಹೆದರಿಕೆಗೂ ವ್ಯತ್ಯಾಸ ತಿಳಿಸ್ಬಿಡ್ತೀನಿ. ನಾವಿಬ್ರು ಇಲ್ಲಿ ಕುಂತು ಮಾತಾಡ್ತಾ ಇದ್ರಿ, ಹುಲಿ ಬಂದ್ಬಿಡ್ತು. ಸಹಜವಾಗಿ ನನಗೂ ಕೂಡ ಭಯ ಆಗುತ್ತೆ. ಇದು ಭಯ. ಹೆದರಿಕೆ ಅಂದ್ರೆ ಏನು ಅಂದ್ರೆ, ಹುಲಿ ಬರಲ್ಲ ಇಲ್ಲಿ. ನಾವು 3rd ಫ್ಲೋರಲ್ಲಿ ಲಿಫ್ಟ್ ಹತ್ಬಿಟ್ಟು ಅಥವಾ ಮೆಟ್ಲು ಹತ್ಬಿಟ್ಟು ಖಂಡಿತವಾಗ್ಲೂ ಬರಲ್ಲ. ಆದರೆ ಬಂದ್ಬಿಟ್ರೆ ಅಂತ ಹೆದರ್ಕೊಳ್ತೀರಿ. ಇದು ಹೆದರಿಕೆ. ಅಂದ್ರೆ ಬಂದಿಲ್ಲ, ಬಂದ್ಬಿಡಬಹುದು ಅನ್ನೋ ಹೆದರಿಕೆ. ಈಗ ನಿಜವಾಗ್ಲೂ ನಿನಗೆ ಹೇಳ್ತಾ ಇದ್ದೀನಿ, ಭಯ ಯಾತಕ್ಕೋಸ್ಕರ ಅಂತಂದ್ರೆ ಶಬ್ದದಿಂದ ಭಯ. ನಿನಗೆ ಕತ್ಲು ಕಂಡ್ರೆ ಭಯ. ಯಾಕೆ ಕತ್ಲು ಕಂಡ್ರೆ ಭಯ? ಏನೋ ನಿಮ್ಮ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲ ಹೇಳ್ಬಿಟ್ಟಿರ್ತಾರೆ. ಒಂದಷ್ಟು ದೆವ್ವದ ಮೂವಿಗಳನ್ನ, ಸಿನಿಮಾಗಳನ್ನು ನೋಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಕತ್ಲಲ್ಲಿ ದೆವ್ವಾಭೂತಗಳು ಬಂದ್ಬಿಡ್ತವೆ, ಆತ್ಮಗಳು ಪ್ರವೇಶ ಆಗ್ಬಿಡ್ತವೆ. ಈ ನಾಯಿ ಕೋ ಅಂತ ಕೂಗ್ತದೆ, ನರಿಗಳು ಕೂಗ್ತವೆ. ಸೊ ಸ್ಮಶಾನದಲ್ಲಿ ಯಾವುದೋ ಬಿಳಿ ಬಟ್ಟೆ ಹಾಕಿರುವಂತಹ ದೆವ್ವ ಕಾಲು ಉಲ್ಟಾ ಇರ್ತವೆ, ಗೆಜ್ಜೆ ಸೌಂಡ್ ಬರ್ತವೆ. ಇದನ್ನೆಲ್ಲ ಕೇಳ್ಬಿಟ್ಟಿದ್ಯಾ? ಅದಕ್ಕೆ ಕತ್ಲು ಕಂಡ್ರೆ ಭಯ. ಸೊ ಕೆಲವರು ಬೆಳಿಗ್ಗೆ ಹೊತ್ತು ಭಯ ಬೀಳ್ತಾರೆ. ಯಾತಕ್ಕೆ? ಅವ್ರಿಗೆ ಭಯ ಅಲ್ಲ, ಅದು ಹೆದರಿಕೆ. ಆದರೆ ಅವ್ರ ಬಾಯಿಂದ ಹೇಳೋದು ಭಯ ಅಂತ. ಭಯ ಬೀಳಲ್ಲ, ಹೆದರ್ಕೊಳ್ತಾರೆ. ರೀಸನ್ ಏನು ಅಂದ್ರೆ, ಮನುಷ್ಯನಿಗೆ ನಿಜವಾಗ್ಲೂ ಭಯ ಆಗೋದು ಯಾವಾಗ ಅಂತಂದ್ರೆ ಶಬ್ದಗಳಿಂದ ಭಯ ಆಗ್ತದೆ. ಏನೋ ಕಾಡಲ್ಲಿ ಒಬ್ಬನೇ ಇದೆ, ಸರ್ಕ್ ಅಂತ ಅಂದ್ಬಿಟ್ಟು ಫುಲ್ಲು ಹಾರ್ಟ್ ಅಟ್ಯಾಕ್ ಆಗೋಯ್ತು, ಎದೆ ಬಡಿತ ಜೋರಾಗೋಯ್ತು. ಯಾಕೆ? ಪರಕ್ ಅಂದಿದ್ದು ಅಷ್ಟೇ. ಏನೋ ವಿಚಿತ್ರವಾದ ಶಬ್ದಗಳು ಕೇಳ್ಬಿಡ್ತು, ಭಯ ಸ್ಟಾರ್ಟ್ ಆಗೋಯ್ತು. ಒಂದು ಉದಾಹರಣೆ ನಿನಗೆ ಹೇಳ್ತೀನಿ. ಅವಾಗೆಲ್ಲ ಕಲ್ಲೊಡೆದು ಡೈನಮಿಕ್ ಬಾಂಬ್ಗಳನ್ನು ಕಲ್ಲಲ್ಲಿ ಹಾಕೊಂಡು ಬ್ಲಾಸ್ಟ್ ಮಾಡ್ತಾ ಇದ್ರು. ಈಗಲೂ ಹಂಗೆ ಮಾಡ್ತಾರೆ, ಏನೋ ಮೆಥಡ್ ಬದಲಾಗಿದೆ. ಇನ್ನು ಎಲ್ಲ ನಾವು ಬಂಡೆಗಳಲ್ಲಿ ಸುಮಾರು ಜನ ಕುತ್ಕೊಂಡಿದ್ದೀವಿ. ಅವನು ಬಂಡೆ ಬ್ಲಾಸ್ಟ್ ಮಾಡ್ತಾವನು, ಎಲ್ಲರಿಗೂ ಅನೌನ್ಸ್ ಮಾಡ್ತಾವನು ಮೈಕ್ ಹಿಡ್ಕೊಂಡು, ಬಂಡೆ ಬ್ಲಾಸ್ಟ್ ಮಾಡ್ತಾ ಇದ್ರಿ, ಎಲ್ಲ ಹೋಗಿ 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 ಅಂತ. ಯಾರೋ ಒಬ್ಬ ಹೆಡ್ಫೋನ್ ಹಾಕೊಂಡು ಕುತ್ಕೊಂಡು ಆರಾಮಾಗಿ ಬರಿತಾವನು. ಹೆಡ್ಫೋನ್ ಹಾಕಿರೋನಿಗೆ ಅವನು ದೂರದಲ್ಲಿರೋದು ಕೇಳಿಸ್ಲಿಲ್ಲ. ಎಲ್ಲ ಓಡೋಗ್ತಾವ್ರೆ, ಯಾಕೆ ಯಾಕೆ ಅಂತ ನೋಡ್ತಾನೆ. ಅವನ ಪಾಡಿಗೆ ಅವ್ನು ಹಾಡು ಹೇಳ್ಕೊಂಡು ಕೇಳ್ಕೊಂಡಿದ್ದಾನೆ. ಏನೋ ಅರ್ಜೆಂಟ್ ಇದೆ, ಹೋಗ್ತಾನೆ. ಒಬ್ರು ಓಡೋದ್ರು, ಇಬ್ರು ಓಡೋದ್ರು, ಎಲ್ಲರೂ ಓಡೋದ್ರು. ಎಲ್ಲ ತಿರುಗಿ ನೋಡಿದ್ರು, ಏನು ಕಾಣಿಸ್ತಿಲ್ಲ. ಪೂರ್ತಿ ಹಿಂದೆ ತಿರುಗಲಿಲ್ಲ ಅವನು. ಬಟ್ ಡಮಾರ್ ಅಂತ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದಾಗ ಇವನಿಗೆ ಎಚ್ಚರಿಕೆ ಆಯ್ತು. ಹೆಡ್ಫೋನ್ ತೆಗೆದು ನೋಡಿದ್ರೆ ಅವಾಗ ಭಯ ಬೀಳ್ತಾನೆ. ಇಲ್ಲಿವರೆಗೂ ಬ್ಲಾಸ್ಟ್ ಆಗಿಲ್ವೋ ಅಲ್ಲಿವರೆಗೂ ಅವನು ಭಯ ಬಿದ್ದಿಲ್ಲ. ಬಟ್ ಯಾವಾಗ ಬಾಂಬ್ ಬ್ಲಾಸ್ಟ್ ಆಯ್ತು ಅವಾಗ ಭಯ ಬಿದ್ದ. ತೆಗೆದು ನೋಡಿದ್ರೆ ಅಯ್ಯೋ, ನಾನು ಅದಕ್ಕೋಸ್ಕರ ಅವ್ರು ಓಡಾಗಿರ್ಬೋದು. ಅಂದ್ರೆ ನಿನಗೆ ಶಬ್ದಗಳು ಭಯ ಬೀಳಿಸುತ್ತೆ. ಆದ್ರಿಂದ ಶಬ್ದಗಳನ್ನು ಅಧ್ಯಯನ ಮಾಡು. ಆ ಭಯ ನಿನ್ನಿಂದ ಮುಕ್ತಿ ಹೊಂದುತ್ತೆ. ಭಯದಿಂದ ನೀನು ಮುಕ್ತಿ ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ನಾನು ಯಾವುದೇ ಶಬ್ದಗಳನ್ನು ಕೇಳಿದ್ರು ಕೂಡ ಇದು ಇಲ್ಲಿಂದನೇ ಬರ್ತಾ ಇದೆ, ಇದು ಇಂಥ ಒಂದು ಪ್ರಾಣಿ ಪಕ್ಷಿಗಳದ್ದು, ಇದು ಇಂಥ ಕ್ರಿಮಿಕೀಟಗಳು, ಇದು ನಿಸರ್ಗದಿಂದ ಬರ್ತಾ ಇದೆ, ಎಲ್ಲವನ್ನ ಗ್ರಹಿಸಬಲ್ಲೆ. ಯಾಕೆಂದ್ರೆ ಇದನ್ನ ಅಧ್ಯಯನ ಅಂತಾರೆ, ಆಳವಾಗಿ ಅಧ್ಯಯನ ಮಾಡಿದ್ದೀನಿ. ಸಾವಿರಾರು ರಾತ್ರಿಗಳು ನಿಸರ್ಗದಲ್ಲಿ ಏಕಾಂತವಾಗಿ ಕಳೆದಿದ್ದೀನಿ. ಆದ್ರಿಂದ ಇದ್ರ ಬಗ್ಗೆ ನನಗೆ ಹೆಚ್ಚು ಅರಿವಿದೆ. ನಿನಗೆ ಮೊದಲು ಶಬ್ದಗಳನ್ನು ಅಧ್ಯಯನ ಮಾಡು, ಭಯದಿಂದ ಮುಕ್ತನಾಗು.